ಎಕ್ಸೆಲ್ ಟೆಕ್ನೋ ಸ್ಕೂಲ್, ಗುರುವಾಯನಕೆರೆ, ವೇಣೂರು. ಅಡ್ಮಿಷನ್ ಓಪನ್ ನೌ. ಕೋಗಿಲು ಲೇಔಟ್ ತೆರವಿನಲ್ಲಿ ಸರ್ಕಾರದಿಂದ ಏನಾದರೂ ಲೋಪ ಆಗಿದೆಯಾ? ಯಾವುದೇ ರೀತಿಯ ಲೋಪ ಸರ್ಕಾರದಿಂದ ಆಗಿಲ್ಲ. ನಿಯಮಾನುಸಾರವಾಗಿಯೇ ಒತ್ತುವರಿ ತೆರವು ಕಾರ್ಯಾಚರಣೆಯನ್ನು ರಾಜ್ಯ ಸರ್ಕಾರ ಮಾಡಿರುವಂಥದ್ದು. ತೆರವು ಕಾರ್ಯಾಚರಣೆಯಲ್ಲಿ ಯಾವುದೇ ನಿಯಮಗಳ ಉಲ್ಲಂಘನೆ ಆಗಿಲ್ಲ. ಜಿಬಿಎ ಘನತ್ಯಾಜ್ಯ ವಿಭಾಗಕ್ಕೆ ಸೇರಿದ 5 ಎಕರೆ ಜಾಗವನ್ನು ಒತ್ತುವರಿ ಮಾಡಿಕೊಂಡು ಅಲ್ಲಿ ಅನಧಿಕೃತವಾಗಿ ಶೆಡ್ಗಳನ್ನು ನಿರ್ಮಿಸಲಾಗಿತ್ತು. ಆ ಅನಧಿಕೃತವಾಗಿ ನಿರ್ಮಿಸಲಾಗಿದ್ದ ಶೆಡ್ಗಳನ್ನು ತೆರವು ಮಾಡಲಾಗಿದೆ. ಕಾರ್ಯಾಚರಣೆಯನ್ನು ನಡೆಸಿ ಡಿಸೆಂಬರ್ 20, 2025ರಂದು ಈ ತೆರವು ಕಾರ್ಯಾಚರಣೆ ನಡೆದಿತ್ತು. ಇದೀಗ ಅಲ್ಲಿ ಮನೆ ಕಳೆದುಕೊಂಡವರ ದಾಖಲಾತಿಗಳನ್ನು ಪರಿಶೀಲಿಸಿ ಯಾರು ಅರ್ಹರೋ ಅವರಿಗೆ, ಮನೆ ಕಳೆದುಕೊಂಡವರಿಗೆ ಪುನರ್ವಸತಿ ಕೊಡೋದಕ್ಕೆ ಸರ್ಕಾರ ಸಿದ್ಧತೆಯನ್ನು ಮಾಡಿಕೊಳ್ತಾ ಇದೆ. ಹಾಗಾದರೆ ಪುನರ್ವಸತಿ ಕಲ್ಪಿಸೋದಕ್ಕೆ ಸರ್ಕಾರದ ಪ್ಲಾನ್ ಏನು? ಹಾಗೆ ಪುನರ್ವಸತಿಯನ್ನು ಕಲ್ಪಿಸಬೇಕು ಅಂದರೆ ಅದಕ್ಕಿರುವ ನಿಯಮಗಳೇನು ಅನ್ನೋ ಪ್ರಶ್ನೆ ಕೂಡ ಇರುವಂಥದ್ದು. ಯಾಕಂದರೆ ಯಾವುದಕ್ಕೆ ಆಗಲಿ ಒಂದು ನಿಯಮ ಅಂತ ಇರುತ್ತೆ. ಆಯಾ ನಿಯಮಕ್ಕೆ ಸರಿಹೊಂದುವ ರೀತಿಯಲ್ಲಿ ಫಲಾನುಭವಿಗಳು ಅರ್ಹರಿದ್ದರೆ ಅವರಿಗೆ ಅಲ್ಲಿ ಪುನರ್ವಸತಿಯನ್ನು ಕಲ್ಪಿಸಿಕೊಡೋದಕ್ಕೆ ಅವಕಾಶ ಇರುತ್ತೆ. ಹಾಗೆಯೇ ಈ ಕೋಗಿಲು ಲೇಔಟ್ನಲ್ಲಿ ಅನಧಿಕೃತವಾಗಿ ಯಾರು ಶೆಡ್ಗಳನ್ನು ನಿರ್ಮಿಸ್ಕೊಂಡಿದ್ರೋ ಆ ಅನಧಿಕೃತವಾಗಿ ಶೆಡ್ಗಳನ್ನು ನಿರ್ಮಿಸ್ಕೊಂಡವರಿಗೆ ಮನೆಗಳನ್ನು ಕೊಡಬೇಕು, ಪುನರ್ವಸತಿ ಕಲ್ಪಿಸಬೇಕು ಅಂದರೆ ಅದಕ್ಕಿರುವ ನಿಯಮಗಳನ್ನು ಕೂಡ ಗಮನಿಸ್ತಾ ಇದ್ದೀರಾ ನೀವು. ಇನ್ನು ಆ ನಿಯಮಗಳು ಏನು ಅಂತ ನೋಡೋದಾದರೆ, ಅರ್ಜಿದಾರರ ಕುಟುಂಬದ ವಾರ್ಷಿಕ ಆದಾಯ 3 ಲಕ್ಷದ ಮಿತಿಯ ಒಳಗಡೆ ಇರಬೇಕು. ಇನ್ನು 2ನೇ ನಿಯಮ, ಅರ್ಜಿದಾರರು ಕನಿಷ್ಠ 5 ವರ್ಷಗಳಿಂದ ಬೆಂಗಳೂರು ನಗರ ಜಿಲ್ಲಾ ವ್ಯಾಪ್ತಿಯಲ್ಲಿ ವಾಸ ಇದ್ದಿರಬೇಕು. ಹಾಗೆ 3ನೇ ನಿಯಮ, ವಸತಿ ರಹಿತ ಕುಟುಂಬದವರಾಗಿರಬೇಕು. ಅವರ ಹೆಸರಲ್ಲಿ ಬೇರೆ ಯಾವುದೇ ರೀತಿಯ ಮನೆಗಳು ಇರಬಾರದು. ಹಾಗೆ ಅವರು ಆಧಾರ್ ಸಂಖ್ಯೆಯನ್ನು ಕಡ್ಡಾಯವಾಗಿ ಹೊಂದಿರಬೇಕು. ಇದರ ಜೊತೆಗೆ ಅರ್ಜಿದಾರರು ಪಡಿತರ ಚೀಟಿಯನ್ನು, ಆದಾಯ ಪ್ರಮಾಣ ಪತ್ರವನ್ನು ಕೂಡ ಹೊಂದಿರಬೇಕು. ಜೊತೆಗೆ ಜಾತಿ ಆಧಾರಿತ ಮೀಸಲಾತಿ ಪಡೆಯೋದಕ್ಕೆ ಇಚ್ಛೆ ಇದ್ದಲ್ಲಿ ಅವರು ಜಾತಿ ಆಧಾರಿತ ಮೀಸಲಾತಿಯಲ್ಲಿ ಮನೆಯನ್ನು ಪಡೆಯೋದಾಗಿದ್ದರೆ ಅದಕ್ಕೆ ಜಾತಿ ಪತ್ರ ಕೂಡ ಕಡ್ಡಾಯವಾಗಿ ಇರಲೇಬೇಕು. ಇನ್ನು ಅರ್ಜಿದಾರರು ಚುನಾವಣಾ ಆಯೋಗದ ಗುರುತಿನ ಚೀಟಿಯನ್ನು ಕೂಡ ಹೊಂದಿರಬೇಕು. ಅಂದರೆ ವೋಟರ್ ಲಿಸ್ಟಲ್ಲಿ ಅವರ ಹೆಸರಿದ್ದು ವೋಟರ್ ID ಇರಬೇಕು. ನಮ್ಮ ಮೆಟ್ರೋ ಕರೆಸ್ಪಾಂಡೆಂಟ್ ರಘುಪಾಲ್ ಡೆಸ್ಕ್ನಿಂದ ಲೈವ್ನಲ್ಲಿ ಜಾಯ್ನ್ ಆಗಿದ್ದಾರೆ. ರಘುಪಾಲ್, ಸರ್ಕಾರ ಇಲ್ಲಿ ಯಾವುದೇ ರೀತಿಯ ನಿಯಮಗಳನ್ನು ಉಲ್ಲಂಘನೆ ಮಾಡಿಲ್ಲ. ಅನಧಿಕೃತವಾಗಿ ಏನು ಅಲ್ಲಿ ಶೆಡ್ಗಳನ್ನು ನಿರ್ಮಿಸಿದ್ರು ಅದರ ತೆರವಿನಲ್ಲಿ, ಜೊತೆಗೆ ಈಗ ಪುನರ್ವಸತಿ ಕಲ್ಪಿಸೋದಕ್ಕೆ ಮುಂದಾಗಿದೆ. ಅದಕ್ಕಿರುವ ನಿಯಮಗಳು, ಹಾಗೆ ಆ ನಿಯಮಗಳನ್ನು ಇಲ್ಲಿ ಇದ್ದಂತಹ ಎಷ್ಟು ಕುಟುಂಬಗಳು ಆ ನಿಯಮದ ಅಡಿಯಲ್ಲಿ ಇರುವಂಥದ್ದು ರಘುಪಾಲ್? ನವೀನ್, ಬೆಂಗಳೂರು ಜಿಲ್ಲೆಯ ಕೋಗಿಲು ಲೇಔಟ್ ಒತ್ತುವರಿ ತೆರವು ವಿಚಾರ ಸಾಕಷ್ಟು ರಾಜಕೀಯ ತಿರುವನ್ನು ಪಡ್ಕೊಂಡಿರುವಂಥದ್ದು. ಇದಕ್ಕೆ ಪ್ರಮುಖ ಕಾರಣ ಆಗಿರುವಂಥದ್ದು ಅಂದರೆ ಒತ್ತುವರಿ ತೆರವು ಮಾಡಿದಂತಹ ಸಂದರ್ಭದಲ್ಲಿ ಇದೀಗ ಅವರಿಗೆ ಪುನರ್ವಸತಿ ರಾಜ್ಯ ಸರ್ಕಾರ ಕಲ್ಪಿಸೋದಕ್ಕೆ ಮುಂದಾಗಿರುವಂಥದ್ದು. ಇಲ್ಲಿ ಪ್ರಮುಖವಾಗಿ ಗಮನಿಸಬೇಕಾಗಿರುವಂಥದ್ದು, ಬೆಂಗಳೂರು ಉತ್ತರ ಭಾಗದ ಬೆಂಗಳೂರು ಜಿಲ್ಲೆಗೆ ಸೇರಿರುವಂತಹ ಕೋಗಿಲು ಗ್ರಾಮದ ಸರ್ವೆ ನಂಬರ್ 99ರಲ್ಲಿ ಬೆಂಗಳೂರು ಘನತ್ಯಾಜ್ಯ ನಿರ್ವಹಣೆ ವಿಭಾಗಕ್ಕೆ ಸುಮಾರು 14 ಎಕರೆ 36 ಗುಂಟೆ ಜಾಗ ಸರ್ವೆ ನಂಬರ್ 99ರಲ್ಲಿ ಮೀಸಲಿಡಲಾಗಿರುತ್ತೆ. ಕಳೆದ 2-3 ವರ್ಷಗಳಿಂದ ಸುಮಾರು ಮನೆಗಳನ್ನು, ಶೆಡ್ಗಳನ್ನು ಅಲ್ಲಿ ಅನಧಿಕೃತವಾಗಿ ನಿರ್ಮಾಣ ಮಾಡ್ಕೊಂಡಿರ್ತಾರೆ. ಬೇರೆ ಬೇರೆ ರಾಜ್ಯಗಳಿಂದ ವಲಸೆ ಬಂದಿರುವಂತಹ ಕಾರ್ಮಿಕರಿರ್ಬೋದು, ಜನರಿರ್ಬೋದು, ಅಲ್ಲಿ ಸ್ಥಳೀಯವಾಗಿ ಒಂದಷ್ಟು ಶೆಡ್ಗಳನ್ನು ನಿರ್ಮಾಣ ಮಾಡಿಕೊಂಡು ವಾಸ ಮಾಡ್ತಿರ್ತಾರೆ. ಆದರೆ ಡಿಸೆಂಬರ್ 20ನೇ ತಾರೀಕು ಈ ಜಿಬಿಎಯಿಂದ ಸುಮಾರು 200 ಶೆಡ್ಗಳನ್ನು ಒತ್ತುವರಿ ತೆರವು ಮಾಡುವಂತಹ ಕೆಲಸವನ್ನು ಕೂಡ ಮಾಡಲಾಗುತ್ತೆ. ಇದಾದ ಬಳಿಕ ಯಾವಾಗ ತೆರವು ಮಾಡ್ತಾರೆ, ಇದು ಒಂದು ಮಾನವೀಯ ದೃಷ್ಟಿಯಿಂದ ಪುನರ್ವಸತಿ ಕಲ್ಪಿಸಬೇಕು ಅನ್ನೋ ಒಂದು ಉದ್ದೇಶದಿಂದ ರಾಜ್ಯ ಸರ್ಕಾರ ಅಲ್ಲಿ ಒಂದು ತನಿಖೆ ಮಾಡೋದಕ್ಕೆ ಮುಂದಾಗುತ್ತೆ. ಅಧಿಕಾರಿಗಳನ್ನು ಕಳಿಸಿ ದಾಖಲೆಗಳ ಪರಿಶೀಲನೆ ಮಾಡುತ್ತೆ. ಅದರ ಪ್ರಕಾರ ನೋಡೋದಾದ್ರೆ ಜಿಬಿಎ ವತಿಯಿಂದ ಅಲ್ಲಿ ಒತ್ತುವರಿ ತೆರವು ಮಾಡಲಾಗಿರುವಂಥದ್ದು ಸುಮಾರು 167 ಶೆಡ್ಗಳು ಅಥವಾ ಮನೆಗಳು. ಆದರೆ ಅರ್ಜಿ ಸಲ್ಲಿಕೆ ಆಗಿರುವಂಥದ್ದು ಈ 167ಕ್ಕೆ ಬದಲಾಗಿ ಸುಮಾರು 250 ಮನೆಗಳಿಗೆ ಅರ್ಜಿಯನ್ನು ಸಲ್ಲಿಕೆ ಮಾಡಲಾಗಿರುವಂಥದ್ದು. ಇದೀಗ ಯಾವುದು ಸರಿ ಅನ್ನೋ ಒಂದು ಪರಿಶೀಲನೆಯನ್ನ ಇದೀಗ ಅಧಿಕಾರಿಗಳು ಮಾಡ್ತಿರುವಂಥದ್ದು. ಇದೀಗ ರಾಜ್ಯ ಸರ್ಕಾರ ಏನು ಈ ಕ್ರಮ ತೆಗೆದುಕೊಂಡಿದೆ, ಅರ್ಜಿಗಳು ಬಂದಿದೆ, ಅದನ್ನು ಇನ್ನು 3-4 ದಿನಗಳಲ್ಲಿ ಪರಿಶೀಲನೆ ಮಾಡುವಂಥ ಕೆಲಸವನ್ನು ಮಾಡಲಾಗ್ತಾ ಇದೆ. ಜೊತೆಗೆ ರಾಜೀವ್ ಗಾಂಧಿ ವಸತಿ ನಿಗಮದಲ್ಲಿ ಇವರಿಗೆ ಪುನರ್ವಸತಿ ಕಲ್ಪಿಸೋದಕ್ಕೂ ಕೂಡ ರಾಜ್ಯ ಸರ್ಕಾರ ಒಂದು ಹೇಳಿಕೆಯನ್ನು ಕೂಡ ಕೊಟ್ಟಿರುವಂಥದ್ದು. ಇದೀಗ ಪ್ರಶ್ನೆ ಇರುವಂಥದ್ದು, ರಾಜೀವ್ ಗಾಂಧಿ ವಸತಿ ನಿಗಮದಲ್ಲಿ ಇವರಿಗೆ ಮನೆಗಳನ್ನ ಹಂಚಿಕೆ ಮಾಡಬೇಕು ಅಂದ್ರೆ ಇಲ್ಲಿ ಪ್ರಮುಖವಾಗಿ ಒಂದಷ್ಟು ನಿಯಮಗಳನ್ನ ಪಾಲನೆ ಮಾಡಲೇಬೇಕಾಗತ್ತೆ. ಇಲ್ಲಿ 15 ನಿಯಮಗಳನ್ನ ಇಲ್ಲಿ ಪಾಲನೆ ಮಾಡಬೇಕಾಗತ್ತೆ. ಅದರಲ್ಲಿ
ಪ್ರಮುಖವಾಗಿ ನೋಡೋದಾದ್ರೆ ರಾಜ್ಯ ಸರ್ಕಾರವೇ ಸ್ಪಷ್ಟಪಡಿಸಿರುವಂತೆ ಇಲ್ಲಿ ಅರ್ಜಿ ಬಂದಿರುವಂಥದ್ದು 250 ಆದರೂ ಕೂಡ ಅರ್ಹ ಫಲಾನುಭವಿಗಳಿಗೆ ಮಾತ್ರ ನಾವು ಮನೆಗಳನ್ನು ಹಂಚಿಕೆ ಮಾಡ್ತೀವಿ ಅಂತ ಹೇಳ್ತಾ ಇದೆ. ಈಗ ದಾಖಲೆಗಳ ಪರಿಶೀಲನೆ ಮಾಡಿದಂತಹ ಸಂದರ್ಭದಲ್ಲಿ ರಾಜ್ಯ ಸರ್ಕಾರವೇ ಇಂತಿಷ್ಟು ಮಂದಿ ಅರ್ಹರಿದ್ದಾರೆ ಅಂತ ರಾಜ್ಯ ಸರ್ಕಾರ ಸ್ಪಷ್ಟಪಡಿಸಬೇಕಾಗಿರುವಂಥದ್ದು. ಪ್ರಮುಖವಾಗಿ ಇಲ್ಲಿ ನಿಯಮಗಳನ್ನು ನೋಡೋದಾದ್ರೆ ಅಲ್ಲಿ ಅರ್ಜಿದಾರ ಏನಿದ್ದಾರೆ 250 ಅರ್ಜಿ ಸಲ್ಲಿಕೆ ಮಾಡಿದ್ದಾರೆ, ಅವರ ಹತ್ರ ವಾರ್ಷಿಕ ಆದಾಯ 3 ಲಕ್ಷ ಆದಾಯ ಮೀರಿರಬಾರ್ದು. ಜೊತೆಗೆ ಇನ್ನು 5 ವರ್ಷಗಳಿಂದ ಬೆಂಗಳೂರು ಜಿಲ್ಲೆನಲ್ಲಿ ಅವರು ವಾಸ ಮಾಡ್ತಿರ್ಬೇಕಾಗತ್ತೆ. ಜೊತೆಗೆ ಅವರು ವಸತಿ ರಹಿತ ಕುಟುಂಬಗಳಾಗಿರಬೇಕು. ಬೆಂಗಳೂರಿನಲ್ಲಿ ಯಾವುದೇ ರೀತಿಯಂತಹ ಮನೆಗಳಿರಬಾರ್ದು, ಸೈಟ್ಗಳಿರಬಾರ್ದು. ಜೊತೆಗೆ ಅವರು ವಲಸಿಗರಾಗಿರಬೇಕು ಅನ್ನೋ ಒಂದು ಕಡ್ಡಾಯ ನಿಯಮ ಇಲ್ಲಿರುವಂಥದ್ದು. ಜೊತೆಗೆ ಆಧಾರ್ ಸಂಖ್ಯೆ ಕಡ್ಡಾಯವಾಗಿರಬೇಕು. ಅರ್ಜಿದಾರರು ಒಂದು ರೇಷನ್ ಕಾರ್ಡನ್ನು ಹೊಂದಿರಬೇಕಾಗುತ್ತೆ. ಜೊತೆಗೆ ಒಂದು ಈ ಮೀಸಲಾತಿ ಬಳಕೆ ಮಾಡುವಂಥ ಒಂದು ಜಾತಿಯ ಆದಾಯ ಪ್ರಮಾಣ ಪತ್ರ ಕೂಡ ಅವರು ಕಡ್ಡಾಯವಾಗಿ ಹೊಂದಿರಬೇಕು. ಜೊತೆಗೆ ಅವರು ಸ್ಥಳೀಯವಾಗಿ ಅವರು ವೋಟರ್ ಐ ಡಿ ಹೊಂದಿರಬೇಕಾಗುತ್ತೆ. ಚುನಾವಣೆಯಲ್ಲಿ ಅವರು ವೋಟ್ ಮಾಡಿರಬೇಕಾಗುತ್ತೆ. ಈ ಎಲ್ಲ ದಾಖಲೆಗಳನ್ನು ಕೂಡ ಪರಿಶೀಲನೆ ಮಾಡುವಂಥ ಕೆಲಸವನ್ನು ಮಾಡ್ತಿರ್ತಾರೆ. ಇದರ ಜೊತೆಯಲ್ಲಿ ಅವರು ಸ್ಥಳೀಯ ಬ್ಯಾಂಕ್ಗಳಲ್ಲಿ ಅಥವಾ ಒಂದು ಅಕೌಂಟನ್ನು ಓಪನ್ ಮಾಡಿರಬೇಕಾಗುತ್ತೆ. ಆ ಅಕೌಂಟ್ಗೆ ಅವರ ಆಧಾರ್ ಕಾರ್ಡ್ ಕೂಡ ಲಿಂಕ್ ಆಗಿರಬೇಕಾಗುತ್ತೆ. ಇದು ಯಾವುದು ಕೂಡ ನಕಲಿ ದಾಖಲೆಗಳಾಗಿರಬಾರ್ದು. ಎಲ್ಲವೂ ಕೂಡ ಸಮರ್ಪಕವಾಗಿ ರಾಜ್ಯ ಸರ್ಕಾರ ಅಥವಾ ಕೇಂದ್ರ ಸರ್ಕಾರದಿಂದ ಅವರಿಗೆ ಸಮರ್ಪಕವಾಗಿ ಒದಗಿಸಲ್ಪಟ್ಟಿರುವಂಥ ದಾಖಲೆಗಳಾಗಿರಬೇಕಾಗುತ್ತೆ. ಈ ಎಲ್ಲ ದಾಖಲೆಗಳ ಪರಿಶೀಲನೆ ನಂತರದಲ್ಲಿ ಯಾರಿದ್ದಾರೆ ಅರ್ಹ ಫಲಾನುಭವಿಗಳಿಗೆ ಮಾತ್ರ ಈ ರಾಜೀವ್ ಗಾಂಧಿ ವಸತಿ ನಿಗಮದಲ್ಲಿ ಮನೆಗಳನ್ನು ಹಂಚಿಕೆ ಮಾಡೋದಕ್ಕೆ ರಾಜ್ಯ ಸರ್ಕಾರ ಇದೀಗ ನಿರ್ಧಾರ ಮಾಡಿರುವಂಥದ್ದು. ನವೀನ್, ಥ್ಯಾಂಕ್ ಯು ರಘುಪಾಲ್ ಡೀಟೇಲ್ಸ್ಗೆ.